ದೊಡ್ಡ ಬಾಸ್. ವೆಲ್ಕಮ್ ಬ್ಯಾಕ್. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತಾಡ್ತಾ ಇದ್ದಾರೆ, ನೋಡೋಣ. ತಂತ್ರಜ್ಞಾನದ ಇವತ್ತು ಏನು ತಾಂತ್ರಿಕ ಸಲಹಾ ಸಮಿತಿಗಳು, ವಿಶ್ವ ಆರೋಗ್ಯ ಸಂಸ್ಥೆಯವರು, ವಿವಿಧ ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ. ಅದರಲ್ಲೇನು ತಪ್ಪಾಗಿ ನನಗೇನು ಕಾಣಿಸೋದಿಲ್ಲ. ಅದೇ ರೀತಿ ಬೇರೆ ಬೇರೆ ಮುಖಂಡರುಗಳು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಕಠಿಣವಾದಂತಹ ಕ್ರಮವನ್ನ ಕೂಡ ತೆಗೆದುಕೋಬೇಕು. ಮಾನ್ಯ ಸಿದ್ದರಾಮಯ್ಯನವರು ಹೇಳುವಾಗ 144 CRPCಯನ್ನ ನೀವು ಅನುಷ್ಠಾನಕ್ಕೆ ತನ್ನಿ ಅಂತ ಕೂಡ ಇನ್ವೋಕ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅದು ಕೂಡ ಏನು 4-5 ಜನ ಕೂಡ ನಾವು ದಾರಿಯಲ್ಲಿ ಇರಬಾರ್ದು ಅಂತೇಳಿ. ಹಾಗಾಗಿ ಇವಾಗ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ. ಈಗ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೇ ನಿಮಗೆ ಇವತ್ತು ನಮ್ಮ ಗೈಡ್ ಲೈನ್ಸ್ ರೆಡಿ ಆಗಿದೆ. ಆ ಸರ್ಕ್ಯುಲರ್ ಅವ್ರ ಮಾತುಗಳಿಂದಾನೇ ಕೇಳಿಸ್ಕೊಳ್ಳಿ. ಇವತ್ತು ಅವರೇ ನಿಮ್ಗೆ ಹೇಳ್ತಾರೆ ಏನೆಲ್ಲ ಹೊಸದಾಗಿ ಕಾರ್ಯಕ್ರಮ ಆಗ್ತದೆ ನಾಳೆಯಿಂದ ಬಹುಶಃ. ಮತ್ತು ಅದೇ ರೀತಿ ನಿಮ್ಗೆಲ್ಲ ಕೂಡ ಈ ರಾಜ್ಯದ ಜನರಿಗೆ ಕೂಡ ಪ್ರಕಟಿಸ್ತಾರೆ. ಮತ್ತು ಬಹಳ ಜನ ರೆಮಿಡಿಸಿವಿರ್ ಮತ್ತು ಆಕ್ಸಿಜನ್ ಇವೆರಡರ ಬಗ್ಗೆ ಇನ್ನೂ ಕೂಡ ಆತಂಕ ಇವತ್ತು ಕೂಡ ನಾನು ನೋಡಿದ್ದೇನೆ. ಒಟ್ಟಾರೆಯಾಗಿ ಎರಡಕ್ಕೂ ಕೂಡ ಕಾಲ್ ಸೆಂಟರ್ ಅನ್ನ ನಾಳೆಯಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ರೆಮಿಡಿಸಿವಿರ್ ಇಂಜೆಕ್ಷನ್ಗೆ ಮತ್ತು ಆಕ್ಸಿಜನ್ ಸಪ್ಲೈಗೆ 29 ಜನರನ್ನ ಈಗಾಗಲೇ ನಾವು ಒಂದು ಕಾಲ್ ಸೆಂಟರ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ. 3 ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಇವರು. 29 ಜನ 3 ಶಿಫ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಆಕ್ಸಿಜನ್ ಮತ್ತು ರೆಮಿಡಿಸಿವಿರ್ ಸರಬರಾಜು ಸರಳವಾಗಿ ಸ್ಮೂತ್ ಆಗಿ ಸರಬರಾಜು ಆಗ್ಲಿಕ್ಕೆ. ಥ್ಯಾಂಕ್ ಯು. ರಾಜ್ಯಕ್ಕೆ ಲಾಕ್ಡೌನ್ ಬೇಡ ಅನ್ನೋ ನಿರ್ಧಾರಕ್ಕೆ ಸರ್ಕಾರ ಇದೀಗ ಬಂದಿದೆ. ಪ್ರಧಾನಿಯವರ ಭಾಷಣದ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರವನ್ನ ಮಾಡಿಕೊಂಡಿರೋದು. ಬಟ್ ಬೆಂಗಳೂರಿನ ವೀಕೆಂಡ್ ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಹಾಗೇನೆ ಸಿಎಂ ಚರ್ಚೆ ಮುಂದುವರೆದಿದೆ ಅನ್ನೋದು ಗೊತ್ತಾಗಿದೆ. ಫಸ್ಟ್ಗೆ ಇವರು ರಾಜ್ಯಪಾಲರು ಹೇಳಿದ ತಕ್ಷಣ ಒಂದು ಸಲಹೆಯನ್ನ ಕೊಟ್ಟ ತಕ್ಷಣ ಲಾಕ್ಡೌನ್ ಬಗ್ಗೆ ಗೈಡ್ಲೈನ್ಸ್ ಪ್ರಿಪೇರ್ ಮಾಡಿದ್ರು. ಪ್ರಧಾನಿ ಭಾಷಣದ ಬೆನ್ನಲ್ಲೇ ಇದೀಗ ಒಂದಿಷ್ಟು ಚೇಂಜಸ್ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಐಸಿಯು ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್, ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಬೆಡ್ ಸಿಗ್ತಾ ಇಲ್ಲ, ಐಸಿಯುನಲ್ಲಿ ವೆಂಟಿಲೇಟರ್ ಸಮಸ್ಯೆ ಆಗ್ತಾ ಇದೆ, ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಪೇಷಂಟ್ಗಳು ಸಾಯ್ತಾ ಇದ್ದಾರೆ ಅಂತ. ಈ ಹಂತದಲ್ಲಿ ಲಾಕ್ಡೌನ್ ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ಡಾಕ್ಟರ್, ಏನ್ ಹೇಳ್ತೀರಾ? ಇವಾಗ ಪರಿಸ್ಥಿತಿಯನ್ನು ಬೇಗ ಹತೋಟಿಗೆ ತರಬೇಕಂದ್ರೆ ಲಾಕ್ಡೌನ್ ಮಾಡ್ಲೇಬೇಕಾಗತ್ತೆ. ಬಟ್ ಇವಾಗ ಒಂದೇ ಸೆಕೆಂಡ್ ಡಾಕ್ಟರ್ ಹೇಮಂತ್ ಅವರೇ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮಾತಾಡ್ತಾ ಇದ್ದಾರೆ. ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರೋ ಹಿನ್ನೆಲೆಯಲ್ಲಿ ಬೆಂಗಳೂರು ಶಾಸಕರ ಜೊತೆ ನಿನ್ನೆ ಚರ್ಚೆ ಆಯಿತು. ಇವತ್ತು ರಾಜ್ಯಪಾಲರು ಎಲ್ಲ ವಿರೋಧ ಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿದರು. ಆ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿದ್ದ ಸಲಹೆಗಳನ್ನು ನೋಡಿ ಮುಖ್ಯಮಂತ್ರಿಗಳು ಈಗ ಈ ಮುಂದಿನ 14 ದಿವಸಕ್ಕೆ ಈ ಏನೇನು ಕ್ರಮಗಳು ತಗೋಬೇಕು, ಏನು ರೆಸ್ಟ್ರಿಕ್ಷನ್ಸ್ ಮಾಡಬೇಕು ಅಂತ ಈಗ ಅಪ್ರೂವ್ ಮಾಡಿದ್ದಾರೆ. ಈಗ ನಾಳೆಯಿಂದ ಅಂದರೆ 21 ಏಪ್ರಿಲಿಂದ 21 ಏಪ್ರಿಲ್ 9 ಗಂಟೆಯಿಂದ 4ನೇ ತಾರೀಕು 6 ಗಂಟೆವರೆಗೆ ಈ ಹೊಸ ಮಾರ್ಗಸೂಚಿಗಳು ಜಾರಿಯಲ್ಲಿರ್ತವೆ. ಒಂದು ಪ್ರತಿ ದಿವಸ ನೈಟ್ ಕರ್ಫ್ಯೂ, ಒಂದು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂ. ವೀಕೆಂಡ್ ಫ್ರೈಡೇ ನೈಟ್ ಕರ್ಫ್ಯೂ 9 ಗಂಟೆಯಿಂದ 6 ಗಂಟೆವರೆಗೆ. ಆಮೇಲೆ ವೀಕೆಂಡ್ ಫ್ರೈಡೇ 9 ಗಂಟೆ, ಶುಕ್ರವಾರ 9 ಗಂಟೆ ರಾತ್ರಿಯಿಂದ ಸೋಮವಾರ 6 ಗಂಟೆವರೆಗೆ ಕರ್ಫ್ಯೂ.
ಬೇರೆ ಸೋಮವಾರದಿಂದ ವೀಕೆಂಡ್ ಸರ್ ಹೇಳಿದ್ವಿ ವೀಕೆಂಡ್ ಶನಿವಾರ ಭಾನುವಾರ 2 ದಿವಸ ವೀಕೆಂಡ್ ಕರ್ಫ್ಯೂ, ಬೇರೆ ದಿವಸ ನೈಟ್ ಕರ್ಫ್ಯೂ. ಕರ್ಫ್ಯೂ ಇಡೀ ಸ್ಟೇಟ್. ಸ್ಕೂಲ್ಸ್, ಕಾಲೇಜಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕ್ಲೋಸ್ ಇರ್ತವೆ. ಸಿನಿಮಾ ಹಾಲ್ಸ್, ಶಾಪಿಂಗ್ ಮಾಲ್ಸ್, ಜಿಮ್ನಾಶಿಯಮ್ಸ್, ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್, ಸ್ಪಾಸ್, ಸ್ವಿಮ್ಮಿಂಗ್ ಪೂಲ್ಸ್, ಎಂಟರ್ಟೈನ್ಮೆಂಟ್, ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಥಿಯೇಟರ್ಸ್, ಆಡಿಟೋರಿಯಮ್ಸ್, ಅಸೆಂಬ್ಲಿ ಹಾಲ್ಸ್ ಎಲ್ಲ ಕ್ಲೋಸ್. ಎಲ್ಲ 7 ದಿವಸ. ಸ್ವಿಮ್ಮಿಂಗ್ ಪೂಲ್ಸ್, ಕೆಲವು ಸ್ವಿಮ್ಮಿಂಗ್ ಪೂಲ್ಸ್ ನಲ್ಲಿ ಕಾಂಪಿಟೇಟಿವ್ ಟ್ರೈನಿಂಗ್ ನಡೀತಾ ಇದೆ. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರದ್ದು ಪೂಲ್ಸ್ ಇವೆ. ಆ ಪೂಲ್ಸ್ ನಲ್ಲಿ ಓನ್ಲಿ ಫಾರ್ ಟ್ರೈನಿಂಗ್ ಪರ್ಪಸಸ್ಗೆನೆ ಸೀಮಿತವಾಗಿ ಅಲೋ ಮಾಡ್ತೀವಿ. ಆಮೇಲೆ ಆಲ್ ಸೋಷಲ್, ಪೊಲಿಟಿಕಲ್, ಸ್ಪೋರ್ಟ್ಸ್, ಎಂಟರ್ಟೈನ್ಮೆಂಟ್, ಅಕಾಡೆಮಿಕ್, ಕಲ್ಚರಲ್, ರಿಲಿಜಿಯಸ್ ಗ್ಯಾದರಿಂಗ್ಸ್ ಆರ್ ಕ್ಲೋಸ್ಡ್. ಈ ಪ್ಲೇ ಗ್ರೌಂಡ್ಸ್ ನಲ್ಲಿ ಸ್ಪೋರ್ಟ್ಸ್ ಈವೆಂಟ್ಸ್ ಓನ್ಲಿ ವಿತೌಟ್ ಸ್ಪೆಕ್ಟೇಟರ್ಸ್. ಆಲ್ ರಿಲಿಜಿಯಸ್ ಪ್ಲೇಸಸ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಪಬ್ಲಿಕ್. ಆದರೆ ದೇವಸ್ಥಾನಗಳಲ್ಲಿ ಪೂಜೆಗಳು, ಆ ದೇವಸ್ಥಾನ ಅರ್ಚಕರು ಇರ್ತಾರೆ, ಅವರು ಪೂಜೆ ಮಾಡ್ಕೋಬಹುದು, ವಿಸಿಟರ್ಸ್ ಯಾರು ಹೋಗಂಗಿಲ್ಲ. ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಈಟರೀಸ್ ಆರ್ ಕ್ಲೋಸ್ಡ್, ಓನ್ಲಿ ಟೇಕ್ ಅವೇ. ಆಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ವಿಲ್ ಬಿ ಅಲೌಡ್. 5 days ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ವಿಲ್ ಬಿ ಅಲೌಡ್. ಈ ಮಾನ್ಸೂನ್, ಪ್ರೀ ಮಾನ್ಸೂನ್ಗೆ ವರ್ಕ್ಸ್ ಆಕ್ಟಿವಿಟೀಸ್ ಇದೆ, ಅದೆಲ್ಲ ವಿಲ್ ಬಿ ಅಲೌಡ್. ಆಲ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿಲ್ ಬಿ ಅಲೌಡ್ ಟು ವರ್ಕ್. ಈ ಶಾಪ್ಸ್ ಡೀಲಿಂಗ್ ವಿತ್ ಫುಡ್ ಗ್ರೈನ್ಸ್, ಗ್ರಾಸರೀಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಡೈರಿ ಅಂಡ್ ಮಿಲ್ಕ್ ಬೂತ್ಸ್ ದೇ ವಿಲ್ ಬಿ ಪರ್ಮಿಟೆಡ್. ಬೇರೆ ಶಾಪ್ಸ್ ಆರ್ ಆಲ್ ಕ್ಲೋಸ್, ಎಲ್ಲ ಕ್ಲೋಸ್. ಈ ಹೋಲ್ಸೇಲ್ ವೆಜಿಟೇಬಲ್ ಮಾರ್ಕೆಟ್ಸ್ ಇವೆ ನಮ್ಮ ಹತ್ತಿರ. ಈ ಕಲಾಸಪಾಳ್ಯ, ಕೆಆರ್ ಮಾರ್ಕೆಟ್, ಅವೆಲ್ಲ 23ನೇ ತಾರೀಕು ಆದಂತ ಹೊರಗಡೆ ಶಿಫ್ಟ್ ಮಾಡ್ತೀವಿ ಮಾರ್ಕೆಟ್ಗಳು. ಈ ರೆಸ್ಟೋರೆಂಟ್ಸ್, ಈಟರೀಸ್ ಆರ್ ಕ್ಲೋಸ್ಡ್ ಫಾರ್ ಪಬ್ಲಿಕ್. ಇಟ್ ಇಸ್ ಓನ್ಲಿ ಫಾರ್ ಟೇಕ್ ಅವೇ. ಹೋಟೆಲ್ಸ್ ನಲ್ಲಿ ಈಗಾಗಲೇ ಗೆಸ್ಟ್ ಯಾರಿದ್ರೆ ಅವ್ರಿಗೋಸ್ಕರ ರೆಸ್ಟೋರೆಂಟ್ಸ್ ಇಟ್ಕೊಂಡು ದೇ ಕ್ಯಾನ್ ಸಪ್ಲೈ ಓನ್ಲಿ ಟು ಹೋಟೆಲ್ಸ್. ಇನ್ ದಿ ಸ್ಟ್ಯಾಂಡ್ ಅಲೋನ್ ಲಿಕ್ಕರ್ ಶಾಪ್ಸ್, ಬಾರ್ಸ್, ರೆಸ್ಟೋರೆಂಟ್ಸ್ ನಲ್ಲಿ ಓನ್ಲಿ ಟೇಕ್ ಅವೇ. ದೇರ್ ಇಸ್ ನೋ, ಅಲ್ಲಿ ಬಾರ್ಸ್ ಆರ್ ಕ್ಲೋಸ್ ಫಾರ್ ಪಬ್ಲಿಕ್. ಓನ್ಲಿ ದೇ ಕ್ಯಾನ್ ಸೆಲ್. liquor shops will be open. Bar? Only parcel. Bar nalli nothing, no visitors can go, no customers can go inside. So all food processing industries will be operated. Banks, insurance company, ATMs will operate. Print and electronic media will be allowed to permitted to operate. All deliveries ge e-commerce nalli no bada. E-commerce facilities, e-commerce alli the home delivery they are allowed for any material. Private security services is permitted. Barber shops, salons, beauty parlors with COVID behavior they can be permitted. With COVID appropriate behavior. ಸರ್ಕಾರಿ ಕಚೇರಿಗಳಲ್ಲಿ 50% ಕಚೇರಿಗೆ ಬರೋದು, 50% ಕೋವಿಡ್ ಡ್ಯೂಟಿ ಹೋಗಬೇಕು. ಆಲ್ ITS ಸರ್ವಿಸಸ್ ವರ್ಕ್ ಫ್ರಮ್ ಹೋಮ್. ITBT ವರ್ಕ್ ಫ್ರಮ್ ಹೋಮ್. ಎಸೆನ್ಷಿಯಲ್ ಸರ್ವಿಸಸ್ ಮಾತ್ರ ಹೋಗಬಹುದು. ಕೆಲವು ದಿನ ಎಸೆನ್ಷಿಯಲ್ ಆಗಿ ಹೋಗಬೇಕಾಗ್ತದೆ ಆಫೀಸ್ಗೆ, ಅವ್ರು ಹೋಗಬಹುದು. ಹೈಕೋರ್ಟ್ ಈ ಕೋರ್ಟ್ಸ್ ಬಗ್ಗೆ ಹೈಕೋರ್ಟ್ ತೀರ್ಮಾನ ತಗೋತದೆ, ಅವ್ರಿಗೆ ಬಿಟ್ಟಿದ್ದು. ಈ ಪೆಟ್ರೋಲ್ ಪಂಪ್, ಡೀಸೆಲ್, ಗ್ಯಾಸ್ ಸ್ಟೇಷನ್ಸ್ ವಿಲ್ ಬಿ ಆಪರೇಷನ್. ಇಂಟರ್ಸ್ಟೇಟ್ ಮೂವ್ಮೆಂಟ್ಗೆ ಮೂವ್ಮೆಂಟ್ ಆಫ್ ಗೂಡ್ಸ್ ಅದಕ್ಕೆ ಏನು ಬಾಧ ಇಲ್ಲ, ಯಾವುದ್ರ ಮೂವ್ಮೆಂಟ್ ಇದೆ. ಮೂವ್ಮೆಂಟ್ ಆಫ್ ಪೀಪಲ್ ಆಲ್ಸೋ. ಈಗ ಬಸ್ಗಳಲ್ಲಿ 50% ಆಫ್ ದಿ ಸೀಟಿಂಗ್ ಕೆಪಾಸಿಟಿ ಒನ್ ಬಿ ಅಲೌಡ್. ಹೆಲ್ತ್ ಸರ್ವಿಸಸ್ ಆಲ್ ಆರ್ ಓಪನ್ ಥ್ರೂ 24 hours. ಮೆಡಿಕಲ್ ಶಾಪ್ಸ್ ಆಗಲಿ, ಫಾರ್ಮಸೀಸ್ ಆಗಲಿ, ಲ್ಯಾಬ್ಸ್ ಆಗಲಿ, ಎಲ್ಲ ವಿಲ್ ಬಿ ಓಪನ್ 24 hours. ಮ್ಯಾರೇಜಸ್ಗೆ ಓನ್ಲಿ 50 people ವಿಲ್ ಬಿ ಅಲೌಡ್. 50. ಇಂಡೋರ್ ಔಟ್ಡೋರ್ ಏನೇ ಆಗಲಿ 50. ಕ್ರಿಮೇಷನ್ ಫ್ಯೂನರಲ್ಸ್ 20 ಶವ ಸಂಸ್ಕಾರಕ್ಕೆ. ಸೊ ಈಗ ಎಲ್ಲ ಪೊಲೀಸ್ ಕಮಿಷನರ್ಸ್ಗೆ, ಡೆಪ್ಟಿ ಕಮಿಷನರ್ಗೆ ಸೆಕ್ಷನ್ 144 ಜಾರಿ ಮಾಡಲಾಗಕ್ಕೆ ನಾವು ಹೇಳಿದ್ವಿ. ಸೆಕ್ಷನ್ 144 CRPC ನಲ್ಲಿ
ಸೋಷಿಯಲ್ ಡಿಸ್ಟೆನ್ಸಿಂಗು, ಕ್ರೌಡ್ಸ್ ಗ್ಯಾದರ್ ಆಗಬಾರದು, ಜನ ಜಾಸ್ತಿ ಸೇರಬಾರದು ಅಂತ ದೇ ವಿಲ್ ಇಶ್ಯೂ ಅಂಡರ್ ಸೆಕ್ಷನ್ 144 ನೋಟಿಫಿಕೇಶನ್ ಥ್ರೂ ಔಟ್ ದಿ ಸ್ಟೇಟ್. ಈಗ ನೈಟ್ ಕರ್ಫ್ಯೂ ಬಗ್ಗೆ ಹೇಳಿದ್ರು. ನೈಟ್ ಕರ್ಫ್ಯೂ ಅಂತ, ನೈಟ್ ಕರ್ಫ್ಯೂನಲ್ಲಿ 9 PM ಇಂದ 6 PM ವರೆಗೆ ಏನು ನೋ ಬಡಿ ಇಸ್ ಅಲೌಡ್ ಟು ಮೂವ್, ಆಲ್ ಮೂವ್ಮೆಂಟ್ ಇಸ್ ಕ್ಲೋಸ್ಡ್. ಆಮೇಲೆ ಹಾಸ್ಪಿಟಲ್ಸ್ ಹೋಗೋರು ವಿತ್ ದೇರ್ ಅಟೆಂಡೆಂಟ್ಸ್ ಕ್ಯಾನ್ ಗೋ. ಇಂಡಸ್ಟ್ರೀಸ್ ವಿಲ್ ಬಿ ಅಲೌಡ್ ಟು ರನ್ ನೈಟ್ ಶಿಫ್ಟ್ಸ್ ಆಲ್ಸೋ. ಅದಕ್ಕೆ ವಿತ್ ಆಥರೈಸೇಷನ್ ಫ್ರಮ್ ದ ಇಂಡಸ್ಟ್ರಿ ಎಂಪ್ಲಾಯೀಸ್ ಕ್ಯಾನ್ ಗೋ. ಈ ಟೆಲಿಕಾಂ ಸರ್ವಿಸಸ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅವೆಲ್ಲ ಬೇಕಾಗ್ತದೆ, ಅವರು ಆಲ್ಸೋ ದೇ ಕ್ಯಾನ್ ವರ್ಕ್ ಇನ್ ದಿ ನೈಟ್. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್, ಬಸ್ಸಸ್, ಟ್ರೈನ್ಸ್ ಟು ಏರ್ಪೋರ್ಟ್, ರೈಲ್ವೇಸ್ ಹೋಗುವವರೆಗೆ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಟಿಕೆಟ್ ತೋರಿಸ್ಬಿಟ್ಟು ಹೋಗಬಹುದು. ದಟ್ಸ್ ಆಲ್ ಇಸ್ ಪರ್ಮಿಟೆಡ್ ಡ್ಯೂರಿಂಗ್ ದಿ ನೈಟ್ ಕರ್ಫ್ಯೂ. ವೀಕೆಂಡ್ ಕರ್ಫ್ಯೂದಲ್ಲಿ, ನೈಟ್ ಕರ್ಫ್ಯೂದಲ್ಲಿ ಅದೆಲ್ಲ ಜಾರಿ ಆಗ್ತದೆ. ಬಟ್ ಬೆಳಿಗ್ಗೆ 6 ಇಂದ 10 ವರೆಗೆ ನೈಬರ್ಹುಡ್ ಶಾಪ್ಸ್ ಅಂದ್ರೆ ಫ್ರೂಟ್ಸ್, ಫುಡ್, ಗ್ರಾಸರೀಸ್, ಫ್ರೂಟ್ಸ್ ಅಂಡ್ ಐಟಮ್ಸ್, ಡೆಲಿವರಿ, ಮಿಲ್ಕ್ ಬೂತು ಅವೆಲ್ಲ 6 ಗಂಟೆಯಿಂದ 10 ಗಂಟೆವರೆಗೆ ಓಪನ್. ಶನಿವಾರ ಭಾನುವಾರ ಬೇರೆದೆಲ್ಲ ಕ್ಲೋಸ್. ಸೊ ದಿಸ್ ಇಸ್ ವೀಕೆಂಡ್ ಕರ್ಫ್ಯೂ. ನೈಟ್ ಕರ್ಫ್ಯೂನಲ್ಲಿ, ವೀಕೆಂಡ್ ಕರ್ಫ್ಯೂಗೆ ಇದೊಂದೇ ಅಡಿಷನಲ್ ಥಿಂಗ್ ಇಸ್ ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ಶಾಪ್ಸ್. ಹಾಲು, ಫುಡ್ ಗ್ರೈನ್ಸ್, ಫುಡ್, ಗ್ರಾಸರಿ, ಕಿರಾನಾ ಶಾಪ್ಸ್, ನೈಬರ್ಹುಡ್ ಶಾಪ್ಸ್ 6 ಗಂಟೆ 10 ಗಂಟೆವರೆಗೆ. ಹಾಲು, ಮೆಡಿಕಲ್, ಫುಡ್ ಗ್ರೈನ್ಸ್, ಗ್ರಾಸರೀಸ್, ಫ್ರೂಟ್ಸ್, ವೆಜಿಟೇಬಲ್ಸ್ 6 ರಿಂದ 10. ದಟ್ ಈಸ್ ಆನ್ ಸಾಟರ್ಡೇ ಅಂಡ್ ಸಂಡೇ. ರೆಸ್ಟೋರೆಂಟ್ಸ್ ಎಲ್ಲ ಟೇಕ್ ಅವೇ ಓನ್ಲಿ. ನೋ ರೆಸ್ಟೋರೆಂಟ್ಸ್ ವಿಲ್ ಬಿ ಅಲೌಡ್. ಇನ್ನೊಂದು ಏನ್ ಮಾಡ್ತಾ ಇಲ್ಲ, ಇಲ್ಲಿ ಏನ್ ಓಡಾಡ್ತದೆ ಓಡಾಡಿ. 50% ಆಫ್ ದಿ ಅನ್ನೆಸರಿ ಟ್ರಾವೆಲ್ ಅವಾಯ್ಡ್ ಮಾಡೋದು. ಹೆಚ್ಚಿನ ದಂಡ ಹಾಕ್ತಾ ಇಲ್ಲ, ಬಟ್ ಕಠಿಣವಾಗಿ ಈಗ ಕ್ರಮ ತಗೋತೀವಿ. ಮಾಸ್ಕ್ ಹಾಕದೇ ಇರೋರಿಗೆ ಕಠಿಣವಾಗಿ ಕ್ರಮ ತಗೋತೀವಿ. ಅದು ಈಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದೀವಿ. ಎಲ್ಲರೀಗ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಈಗ ಕ್ಲಿಯರ್ ಆಗಿ 250 ರೂಪೀಸ್ ಏನು ದಂಡ ಹಾಕ್ಲೇಬೇಕು. ಪ್ಲಸ್ ಆಮೇಲೆ ಏನಾದ್ರು ಕ್ರಮ ತಗೋದಕ್ಕೆ ನಾವು ಯೋಚನೆ. ಈಗ ಡಾಕ್ಟರ್ಸ್, ನಮ್ಮ ತಜ್ಞರು ಹೇಳಿದ್ದು, ನಾವು ಏನಾದರೂ ಕಠಿಣ ಕ್ರಮ ತಗೊಳ್ಳದೇ ಇದ್ರೆ ಇನ್ನು ಕೆಲವೊಂದು ವಾರ ಆದ ನಂತರ ನಮಗೆ ಬೆಡ್ಸ್ ಇರೋದಿಲ್ಲ, ತಡ್ಕೊಳಕ್ ಆಗೋದಿಲ್ಲ. ಸೊ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ. ಅದನ್ನು ಇವತ್ತು ಚರ್ಚೆದಲ್ಲಿನೂ ಬಂತು ಅದೇ ತರ. ಸೊ ಪೂರ್ತಿ ಲಾಕ್ಡೌನ್ ಮಾಡೋದು ಬೇಡ. ಸೊ ಇದು ಮಿಡ್ವೇ, ಲಾಕ್ಡೌನ್ ಮಿಡ್ವೇ. ತಜ್ಞರ ಅಭಿಪ್ರಾಯ ಪ್ಲಸ್ ನಮ್ಮ ಎಲ್ಲ ವಿರೋಧ ಪಕ್ಷ ಚರ್ಚಿಸಿದ ನಂತರ ನಾವು ತಗೊಂಡಿದ್ವಿ. ಎಕ್ಸಾಮ್ಸ್ ಬಗ್ಗೆ ವಿಟಿಒ ಅವ್ರ ಡಿಸಿಷನ್ ತಗೊಳ್ಳಿ. ವಿಲ್ ಹ್ಯಾವ್ ನೋ ಪ್ರಾಬ್ಲಮ್ ಫಾರ್ ಎಕ್ಸಾಮ್ಸ್. ಎಕ್ಸಾಮ್ಸ್ಗೆ ಅವ್ರು ಎಕ್ಸಾಮ್ಷನ್ ಬೇಕಾದ್ರೆ ಕೊಡ್ತೀವಿ. ಸಾಟರ್ಡೆ ಮತ್ತೆ ಸಂಡೇ 2 ದಿನ ನೈಟ್ ಇದರಲ್ಲಿ ವೀಕೆಂಡ್ ಕರ್ಫ್ಯೂ ಟೈಮ್ ಎಲ್ಲಾ ರೀತಿ ಸೇಮ್ ನೈಟ್ ಕರ್ಫ್ಯೂ ರೀತಿ ಕ್ಲೋಸ್ ಆಗಿದೆ. ಎಸ್, ಓನ್ಲಿ 6 ರಿಂದ 10 ಗಂಟೆವರೆಗೆ ಬೆಳಿಗ್ಗೆ 4 ತಾಸು ಶಾಪ್ ಓಪನ್. ನಾಳೆ ರಾತ್ರಿ 9 ಗಂಟೆಯಿಂದ ಆರಂಭ ಆಗಿದೆ. ಹಾಗೆ ಮೇ 4ನೇ ತಾರೀಕು ಬೆಳಿಗ್ಗೆ 6 ಗಂಟೆವರೆಗೆ. ಸೊ ನಾವು 3ನೇ ತಾರೀಕು ಮತ್ತೆ ರಿವ್ಯೂ ಮಾಡ್ತೀವಿ. ಏನ್ ಪರಿಸ್ಥಿತಿ ನೋಡಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೋತೀವಿ. ಮೇ 4ನೇ ತಾರೀಕು. ಸಭೆ ಮಾಡಿ ಟಫ್ ರೂಲ್ಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಫೈನಲಿ ಒಂದು ಅಫಿಷಿಯಲ್ ಆಗಿ ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ. ಈ ಗೈಡ್ ಲೈನ್ಸ್ ಪ್ರಕಾರ 14 ದಿನಗಳ ಕಾಲ ಕಟ್ಟುನಿಟ್ಟಿನ ಕ್ರಮಗಳನ್ನ ಸಾರ್ವಜನಿಕರು ಫಾಲೋ ಮಾಡಲೇಬೇಕಾಗುತ್ತೆ. ಮುಂದಿನ 14 ದಿನ ಅಂತಂದ್ರೆ ನಾಳೆಯಿಂದ ಮೇ 4ನೇ ತಾರೀಕಿನ ಬೆಳಗ್ಗೆ 6 ಗಂಟೆ ತನಕ ಈ ರೂಲ್ಸ್ ಸದ್ಯಕ್ಕೆ ಜಾರಿ ಮಾಡಿದೆ ಸರ್ಕಾರ. ಏನಿದೆ ರೂಲ್ಸ್ ನಲ್ಲಿ ಅಂತಂದ್ರೆ, ಗೈಡ್ ಲೈನ್ಸ್ ಅಲ್ಲಿ ಅಂತಂದ್ರೆ, ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಇರುತ್ತೆ, ಕಂಪನಿ ಹಾಗೇನೆ ಕೈಗಾರಿಕೆಗಳಿಗೆ ಅವಕಾಶ ಇರುತ್ತೆ. ಅದ್ರ ಜೊತೆಯಲ್ಲಿ
ಥಿಯೇಟರ್ಸ್ಗಳು ಬಂದಿರುತ್ತೆ, ಜಿಮ್ ಬಂದ್ ಮಾಡಬೇಕಾಗುತ್ತೆ, ಹೋಟೆಲ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ಬಹಳ ಜನ ವೆಯ್ಟ್ ಮಾಡ್ತಿದ್ದು ಬಾರ್ ಓಪನ್ ಇರುತ್ತಾ ಇಲ್ವಾ ಅಂತ. ಕೇವಲ ಟೇಕ್ ಅವೇ ಅಂತಂದ್ರೆ ಪಾರ್ಸಲ್ಗೆ ಮಾತ್ರ ಅವಕಾಶಗಳು ಇರುತ್ತೆ. ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿಗೆ ಮಾತ್ರ ಕಚೇರಿಗೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಮಿಕ್ಕಂತ 50% ಜನ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾಗುತ್ತೆ. ಇನ್ನು ಅಂತ್ಯಕ್ರಿಯೆ ಸ್ಥಳದಲ್ಲಿ 20 ಮಂದಿಗೆ ಮಾತ್ರ ಅವಕಾಶ, ಮದುವೆಗೆ 50 ಮಂದಿಗೆ ಮಾತ್ರ ಅವಕಾಶ ಅಂತ ಮುಂದಿನ 14 ದಿನಗಳ ಕಾಲ ಈ ಗೈಡ್ಲೈನ್ಸ್ ಅನ್ನ ಸರ್ಕಾರ ಇದೀಗ ಅಧಿಕೃತವಾಗಿ ರಿಲೀಸ್ ಮಾಡಿದೆ. ಇನ್ನು ರಾಜ್ಯಾದ್ಯಂತ ಇದು ಅಪ್ಲೈ ಆಗುತ್ತೆ. ಕೇವಲ ಬೆಂಗಳೂರು ಅಥವಾ ಕೋವಿಡ್ ಜಾಸ್ತಿ ಇರುವಂತ ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲ, ಸೊ ಎಲ್ಲಾ ಕಡೆ ರಾಜ್ಯಾದ್ಯಂತ ಇದು ಅಪ್ಲೈ ಆಗುತ್ತೆ. ಇನ್ನು ವೀಕೆಂಡ್ ಕರ್ಫ್ಯೂ ಅಂತ ಕೂಡ ಸರ್ಕಾರ ವಿಧಿಸಿದೆ. ಇನ್ನು ಅಗತ್ಯ ಸೇವೆಗಳು ನಿಮ್ಗೆ ಅಫ್ಕೋರ್ಸ್ ಲಭ್ಯವಿರುತ್ತೆ. ಹಾಲು, ಆಹಾರ ಸಾಮಗ್ರಿಗಳಿರ್ಬೋದು, ಜೊತೆಯಲ್ಲಿ ತರಕಾರಿ, ಎಲ್ಲ ಸೇವೆಗಳು ಕೂಡ ನಿಮ್ಗೆ ಲಭ್ಯವಿರುತ್ತೆ. ಇನ್ನು ಮಿಕ್ಕಂತ ಸೇವೆಗಳಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಅದ್ರ ಜೊತೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಮಾಸ್ಕ್ ಯಾರೆಲ್ಲ ಹಾಕಲ್ಲ ಅವ್ರ ಮೇಲೆ ದಂಡ ಪ್ರಯೋಗ. ಇಷ್ಟು ದಿನ ಬಾಯಿ ಮಾತಲ್ಲಿ ಹೇಳಿದ್ದಾಯ್ತು, ಮನವಿ ಮಾಡಿದ್ದಾಯ್ತು, ಕೈ ಮುಗಿದು ಕೂಡ ಕೇಳ್ಕೊಂಡಿದ್ದಾಯ್ತು. ಇನ್ನು ಮೇಲೆ ನೀವು ಮಾಸ್ಕ್ ಹಾಕದೆ ಹೊರಗಡೆ ಬಂದ್ರೆ ಮಾರ್ಷಲ್ಗಳ ಕಣ್ಣಿಗೆ ಬಿದ್ರೆ 250 ರೂಪಾಯಿ ದಂಡವನ್ನ ನೀವು ಸ್ಪಾಟ್ ಅಲ್ಲಿ ಕಟ್ಟಲೇಬೇಕಾಗತ್ತೆ. ಈಗ ಕೊರೋನಾ 2ನೇ ಅಲೆ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇವತ್ತಿನ ಕೇಸ್ ನೋಡಿದ್ರೆ ಇನ್ನೂ ಆತಂಕ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದೀಗ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಈ ಗೈಡ್ ಲೈನ್ಸ್ ಮುಂದಿನ 14 ದಿನಗಳ ಕಾಲ ಜಾರಿಯಲ್ಲಿ ಇರುತ್ತೆ. ಸೊ ಮತ್ತೆ ಮೇ 3ನೇ ತಾರೀಕು ಮೀಟಿಂಗ್ ಅನ್ನ ಮಾಡ್ತಾರೆ. ಆಗಿನ ಸ್ಥಿತಿಗತಿ ಆಧಾರದ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ.